ತುಂಬ ಚೆನ್ನಾಗಿತ್ತು ಮಂಜು ಅವರೇ. ಬಿಕಾಸ್ ಒಬ್ಬ ಆ್ಯಕ್ಟರ್ ಆಗಿ ತುಂಬ ಕಮ್ಮಿ ರೋಲ್ಸ್ ನಮಗೆ ಸಿಗುತ್ತೆ ಟು ಬಿ ಏಬಲ್ ಟು ಪೋರ್ಟ್ರೇ ಮಾಡರ್ನ್, ಕ್ಲಾಸಿಕಲ್, ಒಂದು ಒಂದು ಪೀರಿಯಾಡಿಕ್ ಕತೆ ಇರಬೇಕಾದ್ರೆ, ಒಂದು ಬ್ಯಾಕ್ ಆ್ಯಂಡ್ ಸ್ಟೋರಿ ಕತೆ ಇರಬೇಕಾದ್ರೆ, ದ ಕೈಂಡ್ ಆಫ್ ಲುಕ್ಸ್, ಮೇಕಪ್ ವೈಸ್, ಜ್ಯುವೆಲ್ರಿ ವೈಸ್, ಕಾಸ್ಟ್ಯೂಮ್ ವೈಸ್, ಇಟ್ಸ್ ವೆರಿ ನೈಸ್. ಆ್ಯಂಡ್ ಮೈ ಗರ್ಲ್ ನೆನಾ ಹ್ಯಾಸ್ ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅವರು ತುಂಬ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ತುಂಬ ಮೂವೀಸ್ಗಳಿಗೆ. ಬಟ್ ಈ ಥರ ಪಿಕ್ಚರ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಮತ್ತು ಮೇಕಪ್ ಆರ್ಟಿಸ್ಟ್ಗೂ ಮತ್ತು ಹೇರ್ ಸ್ಟೈಲಿಸ್ಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಡಿಫ್ರೆಂಟಾಗಿ ಮಾಡಿದ್ವಿ, ಇಲ್ಲಾಂದರೆ ಅದೇ ಸ್ಟ್ರೇಟ್ ಹೇರು, ಅದೇ ಜೀನ್ಸು, ಅದೇ ಟಾಪ್ ಅಂತ. ನಮಗೂ ಆ್ಯಕ್ಟರ್ಸ್ ಆಗಿ ಒಂದು ಪಾತ್ರ ಮಾಡಬೇಕಾದ್ರೆ ಡಿಫ್ರೆಂಟ್ ಪಾತ್ರಗಳು ನೋಡಿ. ಇವಾಗ ಈ ವರ್ಷ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದ್ಯಾಟ್ ಅಪ್. ಈ ವರ್ಷ ಅಟ್ಲೀಸ್ಟ್ ನಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಆ 4 ಸಿನಿಮಾದಲ್ಲಿ ನೀವು 4 ಥರ ರಾಗಿಣಿನ ನೋಡ್ಬೋದು. ಯಾಕಂದರೆ ಮದನಿಕಾಲಿ ಒಂಥರ ಮಾಡರ್ನ್ ರೋಲ್ ಇದೆ ಮತ್ತು ಟ್ರೆಡಿಷ್ನಲ್ ರೋಲ್ ಇದೆ. ಸರ್ಕಾರಿ ನ್ಯಾಯ ಬೆಳಂಗಡಿಯಲ್ಲಿ ಇನ್ನೊಂದು ಥರ ರೋಲ್ ಇದೆ, ಇನ್ನೊಂದು ಥರ ಕ್ಯಾರೆಕ್ಟರೈಸೇಷನ್ ಇದೆ. ಸಿಂಧೂರಿಯಲ್ಲಿ ಪ್ರಾಪರ್ ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ದೆನ್ ವಿ ಆರ್ ಅನೌನ್ಸಿಂಗ್ 2 ನ್ಯೂ ಫಿಲ್ಮ್ಸ್. ಸೊ ಅದರಲ್ಲೂ ಕೂಡ ಬೇರೆ ಬೇರೆ. ಸೊ ಕನ್ನಡದಲ್ಲಿ ಈ ವರ್ಷ ಅಟ್ಲೀಸ್ಟ್ 4 ಸಿನಿಮಾ ರಿಲೀಸಸ್ ಇದೆ ನನಗೆ ಸೋಲೋ ಆಗಿ, ನಾಟ್ ಎನಿ ಡಬ್ಡ್ ಲ್ಯಾಂಗ್ವೇಜ್, ನಾಟ್ ಮಲಯಾಳಂ ಡಬ್ಡ್ ಕನ್ನಡ ಆರ್ ತಮಿಳ್ ಡಬ್ಡ್ ಕನ್ನಡ. ಸೊ ಐ ಆಮ್ ಬ್ಯಾಕ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಈ ವರ್ಷ ಕನ್ನಡ ಆಡಿಯನ್ಸಸ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ಬೋದು. ಎಲ್ರಿಗೂ ಥಿಯೇಟರ್ಸ್ ತರೋಣ, ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಅಭಿಪ್ರಾಯ.